ಇನ್ನು ರಾಜ್ಯದಲ್ಲೂ ಗೋಧ್ರಾದಂತಹ ಘಟನೆ ನಡೆಯಬಹುದು ಅಂತ ಬಿಕೆ ಹರಿಪ್ರಸಾದ್ ನೀಡಿರುವಂತಹ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಇದೇ ವಿಚಾರ ಮತ್ತೊಂದು ಹಂತ ತಲುಪಿದೆ. ಈಗ ಸಿಸಿಬಿ ಎಂಟ್ರಿ ಆಗಿದೆ. ಇದೀಗ ಬಿಕೆ ಹರಿಪ್ರಸಾದ್ ರಾಜ್ಯಪಾಲರತ್ತ ಬೊಟ್ಟು ಮಾಡಿದ್ದಾರೆ. ಸಿಸಿಬಿಯಿಂದ ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ. ರಾಜ್ಯಪಾಲರು ವಿಚಾರಣೆಗೆ ಸೂಚಿಸಿರಬಹುದು ಎಂದ ಹರಿಪ್ರಸಾದ್. ನನ್ನನ್ನು ಎನ್ಕ್ವೈರಿ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ ಅಂದ್ರೆ ನನಗೆ ಆಶ್ಚರ್ಯ. ನನಗೆ ಸರ್ಕಾರ ಯಾವುದಿದೆ ಅಂತ ನಾನು ಯೋಚನೆ ಮಾಡಬೇಕೀಗ. ಹೀಗೆ ರಾಜ್ಯ ಸರ್ಕಾರದ ವಿರುದ್ಧವೇ ಗುಡುಗಿದ್ದ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಕೆಂಡವಾಗಿದ್ರು. ಈ ಕುರಿತು ಇವತ್ತು ಮತ್ತೆ ಪ್ರತಿಕ್ರಿಯೆ ನೀಡಿರೋ ಹರಿಪ್ರಸಾದ್, ಬಿಜೆಪಿಯವರು ರಾಜ್ಯಪಾಲರಿಗೆ ದೂರು ನೀಡಿದ್ರು, ಹೀಗಾಗಿ ರಾಜ್ಯಪಾಲರು ವಿಚಾರಣೆಗೆ ಸೂಚಿಸಿರಬಹುದು ಎಂದಿದ್ದಾರೆ. ಹಾಗೆಯೇ ನಾನು ಪರಿಷತ್ ಸದಸ್ಯ, ಹೀಗಾಗಿ ಸಭಾಪತಿಗಳ ಅನುಮತಿ ಪಡಿಬೇಕಿತ್ತು. ಸಿಸಿಬಿಯವರು ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ರಾಜ್ಯಪಾಲರು ಅವರು ಸಂವಿಧಾನದ ಮುಖ್ಯಸ್ಥರು. ಇಷ್ಟೊಂದು ಕ್ಷಿಪ್ರ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕು ಅಂದರೆ ರಾಜ್ಯಪಾಲರು ಮನೆಗೆ ಹೋಗ್ತಕ್ಕಂಥ ಎಲ್ಲ ಕಂಪ್ಲೇಂಟ್ಗಳಲ್ಲೂ ಇಷ್ಟೇ ಶೀಘ್ರವಾಗಿ ತನಿಖೆ ನಡಿಬೇಕು, ವಿಚಾರಣೆ ಮಾಡಬೇಕು ಅನ್ನೋದಿದ್ರೆ ಬಹಳ ಸಂತೋಷ. ರಾಜ್ಯಪಾಲರು ಶಿಷ್ಟಾಚಾರದಲ್ಲಿ ನೋಡಿದಾಗ ರಾಜ್ಯಪಾಲರು ಆದಮೇಲೆ ವಿಧಾನ ಪರಿಷತ್ತಿನ ಚೇರ್ಮನ್ರು, ಅದಾದ ನಂತರ ವಿಧಾನಸಭೆ ಸ್ಪೀಕರ್. ನಾನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ. ಅವರು ನಮ್ಮ ಚೇರ್ಮನ್ನ ಕೇಳಿ ನಾವು ಈ ಥರ ಹೋಗ್ತೀವಿ ಅಂತ ಹೇಳಬೇಕು. ಶಿಷ್ಟಾಚಾರದ ಉಲ್ಲಂಘನೆ ಕೂಡ ಮಾಡಿದ್ದಾರೆ ಈ ಪೊಲೀಸರು. ಇನ್ನು ಹರಿಪ್ರಸಾದ್ ವಿಚಾರಣೆ ಕುರಿತು ಪ್ರತಿಕ್ರಿಯಿಸಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ಅಧಿಕಾರದ ಇಲ್ಲದ ಕಡೆ ಬಿಜೆಪಿ ರಾಜ್ಯಪಾಲರ ಮೂಲಕ ಆಳ್ವಿಕೆ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಇದು ನೀವು ನೋಡಿ, ಒಂದು ಪ್ಯಾಟರ್ನ್ ಇದೆ. ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಗವರ್ನರ್ ಥ್ರೂ ಆಳ್ವಿಕೆ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ. ಅದಕ್ಕೆ ನಾವು ಏನೇ ಇದ್ರು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಗವರ್ನರ್ ಆಫೀಸಿಗೆ ಲಾ ಅಂಡ್ ಆರ್ಡರ್ ಏನು ಸಂಬಂಧ? ಹರಿಪ್ರಸಾದ್ ಹೇಳಿಕೆ ಸಂಬಂಧ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಾಂಗ್ರೆಸ್ ಎಂಎಲ್ಸಿ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂದ್ರು. ಸಿಟಿ ರವಿ ಮಾತನಾಡಿ, ಅವರು ಹೀಗೆ ಹೇಳಿಕೆ ಕೊಡೋಕೆ ಯಾರು ಪ್ರಚೋದನೆ ಕೊಟ್ರು ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ನೀವು ಹರಿಪ್ರಸಾದ್ ಅವರ ಹೇಳಿಕೆಗಳು ಇರ್ಬೋದು, ಕೋಲಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ವಾತಾವರಣ ಹಾಳು ಮಾಡ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಏನ್ ನಡೆದಿದೆ, ಇವೆಲ್ಲ ಆಧಾರವಾಗಿ ಇಟ್ಕೊಂಡು ಗಮನಕ್ಕೆ ತರ್ತಕ್ಕಂಥದ್ದು ಎಚ್ಚರ ವಹಿಸಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ಈ ಸಂದರ್ಭ ಹೇಳ್ತಾ ಇದ್ದಾರೆ. ಅವ್ರ ಹೇಳಿಕೆಗೆ ಕೊಡೋದಕ್ಕೆ ಯಾರ ಪ್ರಚೋದನೆ? ತಾಲಿಬಾನ್ ಸಂಪರ್ಕನ, ಜೈಷೆ ಮೊಹಮ್ಮದ್ ಸಂಪರ್ಕನ, ದಾವೂದ್ ಇಬ್ರಾಹಿಂ ಸಂಪರ್ಕನ? ಯಾರ ಸಂಪರ್ಕದ ಮೂಲಕ ಅವ್ರು ಹೇಳಿದ್ರು? ಹೇಳಿ. ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆ ಮೀರಿ ವರ್ತನೆ ಮಾಡಕ್ಕೇನಾಗಲ್ಲ. ಅನಂತ್ ಕುಮಾರ್ ಹೇಳಿಕೆ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ಮನುಷ್ಯನೇ ಅಲ್ಲ, ತಲೆ ಕೆಟ್ಟಿರೋ ವ್ಯಕ್ತಿ. ಈ ಬೃಹತ್ಕಾರಿಗಳ ಆಡಳಿತ ಬಂದ ನಂತರದಲ್ಲಿ ನಮ್ಮೂರ ಮೇಲೆ ಸ್ವಲ್ಪ ಅನ್ಯಾಯ ಜಾಸ್ತಿ ಆಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರ ಆಕ್ರೋಶ ಇನ್ನೂ ತಣ್ಣಗಾಗಿಲ್ಲ. ಅನಂತ್ ಕುಮಾರ್ ಹೆಗಡೆಗೆ ಸಂಸ್ಕೃತಿ ಇಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಇದಕ್ಕೆ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಮನುಷ್ಯನೇ ಅಲ್ಲ, ಮನುಷ್ಯನೇ ಅಲ್ಲ. ಯಾರಿಗೆ ಸಂಸ್ಕೃತಿ ಬೇಡ ಅಂತಾರೆ ಅವ್ರು ಮನುಷ್ಯರು ಅಂತ ತಲೆ ಕೆಟ್ಟಿರೋ ವ್ಯಕ್ತಿ, ಮಾನ ಮರ್ಯಾದೆ ಇಲ್ದಿರ್ತಕ್ಕಂಥ ವ್ಯಕ್ತಿ. ನಾನು ಹೇಳೋದು ಫಸ್ಟ್ ಕೇಸ್ ಹಾಕ್ಲೇಬೇಕಾಗುತ್ತೆ, ಹಂಗೆ ಬಿಡೋದಕ್ಕಾಗೋದಿಲ್ಲ. ಈಗ ಮಧು ಬಂಗಾರಪ್ಪನವರು ಇನ್ನು ಮೊದಲನೇ ಬಾರಿ ಏನೋ MLA ಆಗಿರ್ಬೇಕನ್ನೋ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ಆಗಿರ್ಬೇಕು. ಅವರು ಈಗಾಗಲೇ 5 ಬಾರಿ MP ಆಗಿದ್ದಾರೆ. ಅಂದ್ರೆ ಇಡೀ ಕಾರವಾರದ ಜನ ಅವ್ರನ್ನ ಎಲೆಕ್ಟ್ ಮಾಡಿರೋಂಥ, ಹಂಗಾರೆ ಇಡೀ ಕಾರವಾರದ ಜನಕ್ಕೆ ಅವಮಾನ ಮಾಡ್ತಾ ಇರೋಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ. ಇತ್ತ ಕಾರವಾರದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅನಂತ್ ಕುಮಾರ್ ಹೆಗಡೆ, ಸರ್ಕಾರದ ವಿರುದ್ಧ ಪರೋಕ್ಷ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ ದುರಹಂಕಾರಿಗಳ ಆಡಳಿತ ಬಂದ ಮೇಲೆ ನಮ್ಮವರ ಮೇಲೆ ಅನ್ಯಾಯ ಜಾಸ್ತಿ ಆಗ್ತಿದೆ, ಎಲ್ಲೋ ಒಂದು ಕಡೆ ಅದನ್ನ ನಿಲ್ಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅದರಲ್ಲಿಯೂ ಈ ದುರಹಂಕಾರಿಗಳ ಆಡಳಿತ ಬಂದ ನಂತರದಲ್ಲಿ ನಮ್ಮವರ ಮೇಲೆ ಸ್ವಲ್ಪ ಅನ್ಯಾಯ ಜಾಸ್ತಿ ಆಗಿದೆ, ಎಲ್ಲೋ ಒಂದ್ ಕಡೆ ಅದನ್ನ ನಿಲ್ಲಿಸ್ತೀವಿ, ನಮ್ಗೆ ವಿಶ್ವಾಸ ಇದೆ. ಹೀಗೆ ಅನಂತ್ ಕುಮಾರ್ ಹೆಗಡೆ ಹಾಗೂ ಕಾಂಗ್ರೆಸ್ ನಾಯಕರ ನಡುವಿನ ವಾಕ್ಸಮರ ಸದ್ಯ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಒಬ್ಬರಾದ ಮೇಲೊಬ್ಬರಂತೆ ಎರಡೂ ಪಕ್ಷಗಳ ನಾಯಕರು ಮಾತಿನ ಬಾಣ ಬಿಡುತ್ತಲೇ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.